ಇವತ್ತು ಮತ್ತೊಂದು ಸಾಂಪ್ರದಾಯಿಕ ಸಿಹಿ ರೆಸಿಪಿನ ನೋಡೋಣ. ರಾಗಿನ ಬಳಸಿಬಿಟ್ಟು ಮಾಡುವಂತಹ ಈ ರೆಸಿಪಿನ ಮಲೆನಾಡು ಸೈಡಲ್ಲಿ ರಾಗಿ ಮಣ್ಣಿ ಅಂತಾರೆ, ಬೆಂಗಳೂರು ಸೈಡ್ ರಾಗಿ ಹಾಲ್ಬಾಯಿ ಅಂತಾರೆ, ನಮ್ಮೂರ ಕಡೆ ಎಲ್ಲ ರಾಗಿ ಕೀಲ್ಸ ಅಂತ ಕರೀತಾರೆ, ಇನ್ನು ಕೆಲವರು ರಾಗಿ ಹಲ್ವಾ ಅಂತ ಕೂಡ ಕರೀತಾರೆ. ರಾಗಿ ದೇಹಕ್ಕೆ ತಂಪು, ಹಾಗಾಗಿ ಈ ರೆಸಿಪಿನ ಯೂಶ್ವಲಿ ಬೇಸಿಗೆಗಾಲದಲ್ಲಿ ಮಾಡ್ಕೊಳ್ತಾರೆ. ಎಸ್ಪೆಷಲಿ ಶಿವರಾತ್ರಿ ಹಬ್ಬದ ಟೈಮಲ್ಲಿ ತುಂಬ ಬಿಸಿಲಿರುತ್ತೆ, ಹಾಗಾಗಿ ಈ ರೆಸಿಪಿನ ಹಬ್ಬಕ್ಕೆ ಅಂತ ಮಾಡ್ತಾರೆ. ಈ ರೆಸಿಪಿ ಮಾಡಲಿಕ್ಕೆ ರಾಗಿನ ನೆನೆಸಿಡಬೇಕಾಗತ್ತೆ. ಹಾಗಾಗಿ ನಾನಿಲ್ಲಿ 1 ಲೋಟದಷ್ಟು ರಾಗಿ, ಹಾಗೆ ಅದ್ರ ಜೊತೆ ಒಂದೇ ಒಂದು ಚಮಚ, ಚಿಕ್ಕ ಚಮಚದಲ್ಲಿ 1 ಚಮಚದಷ್ಟು ಗೋಧಿ, ಹಾಗೆ ಒಂದು ಅರ್ಧ ಚಮಚದಷ್ಟು ಅಕ್ಕಿನ ತಗೊಂಡು ಚೆನ್ನಾಗಿ ವಾಶ್ ಮಾಡಿಬಿಟ್ಟು ಬೆಳಗ್ಗೆನೇ ನೆನೆಸಿಟ್ಟಿದ್ದೆ. ನೆನೆಸಿಟ್ಕೊಂಡಿರುವಂತಹ ರಾಗಿನ ಮಿಕ್ಸಿನಲ್ಲಿ ಹಾಕಿಬಿಟ್ಟು ಗ್ರೈಂಡ್ ಮಾಡ್ಕೋಬೇಕಾಗತ್ತೆ. ಈ ರಾಗಿಯಿಂದ ಹಾಲನ್ನು ತೆಗಿಬೇಕು, ಹಾಗಾಗಿ ಮಿಕ್ಸಿ ಜಾರ್ಗೆ ನೀರನ್ನು ಹಾಕಿ ರುಬ್ಕೋಬೇಕಾಗತ್ತೆ. ಮೊದಲಿಗೆ ಸ್ವಲ್ಪ ನೀರು ಹಾಕಿ ರಾಗಿ ಬ್ರೇಕ್ ಆಗೋವರೆಗೂ ಗ್ರೈಂಡ್ ಮಾಡ್ಕೊಳ್ತೀನಿ. ಅದಾದ ನಂತರ ಮತ್ತೆ ಸ್ವಲ್ಪ ನೀರು ಹಾಕಿಬಿಟ್ಟು ಚೆನ್ನಾಗಿ ಗ್ರೈಂಡ್ ಮಾಡಿಕೊಂಡು ಒಂದು ಜರಡಿನಲ್ಲಿ ಸೋಸ್ಕೊಳ್ತಾ ಇದ್ದೀನಿ. ಇದನ್ನು ಒಂದ್ಸಲಿ ಸೋಸ್ಕೊಂಡ ನಂತರ ಬರೋ ಹೊಟ್ಟನ್ನು ಮತ್ತೊಮ್ಮೆ ಮಿಕ್ಸಿ ಜಾರ್ಗೆ ಸೇರಿಸ್ಬಿಟ್ಟು ಮತ್ತೊಮ್ಮೆ ನೀರು ಸೇರಿಸಿ ರುಬ್ಕೋಬೇಕಾಗತ್ತೆ. 2 ಸಲ ರುಬ್ಕೊಂಡ್ರೆ ಸಾಕು, ಅದ್ರ ಮೇಲೆ ಮತ್ತೆ ಹಾಲು ಬರೋದಿಲ್ಲ. ಹಾಗಾಗಿ 2 ಸಲ ರುಬ್ಕೊಂಡು ರಾಗಿ ಹಾಲನ್ನು ತೆಗಿತಾ ಇದ್ದೀನಿ. ನಾನಿಲ್ಲಿ ಮೊದಲಿಗೆ ದೊಡ್ಡ ಕಣ್ಣಿರುವಂತಹ ಜರಡಿನ ತಗೊಂಡು ಸೋಸ್ಕೊಂಡಿದ್ದೆ. ಈಗ ಚಿಕ್ಕ ಕಣ್ಣಿರುವಂತಹ ಜರಡಿ ತಗೊಂಡು ಸೋಸ್ಕೊಳ್ತಾ ಇದ್ದೀನಿ. ಹಿಂಗೆ ಸುಮಾರು ಒಂದು 5ರಿಂದ 6 ಸಲ ಸೋಸ್ಕೊಂಡ ನಂತರ ನೋಡ್ತಿರ್ಬೋದು, ಈಗ ಜರಡಿನಲ್ಲಿ ಸ್ವಲ್ಪನೂ ಕೂಡ ಹೊಟ್ಟು ಬರ್ತಾ ಇಲ್ಲ. ಈ ಥರ ಇರಬೇಕು. ಒಂದು ಪಕ್ಷ ರಾಗಿ ಹೊಟ್ಟಿತ್ತು ಅಂದರೆ ಕೀಲ್ಸ ನೋಡಲಿಕ್ಕೂ ಚೆನ್ನಾಗಿರಲ್ಲ, ತಿನ್ನಲಿಕ್ಕೂ ಚೆನ್ನಾಗಿರಲ್ಲ. ಹಾಗಾಗಿ ಚೆನ್ನಾಗಿ ಸೋಸ್ಕೋಬೇಕಾಗತ್ತೆ. ಯೂಶ್ವಲಿ ಬಟ್ಟೆನಲ್ಲಿ ಸೋಸ್ಕೊಳ್ತಾರೆ, ನಂಗೆ ಬಟ್ಟೆನಲ್ಲಿ ಸೋಸ್ಕೊಳ್ಳೋಕೆ ಸ್ವಲ್ಪ ಕಷ್ಟ ಆಗುತ್ತೆ ಅಂತ ನಾನು ಜರಡಿ ಸಹಾಯದಿಂದನೇ ಒಂದು 5ರಿಂದ 6 ಸಲ ಸೋಸ್ಕೊಂಡಿದ್ದೀನಿ. ಸೋಸ್ಕೊಂಡಿರೋಂಥ ಹಾಲನ್ನು ಒಂದು ದಪ್ಪ ತಳದ ಕಡಾಯಿ ಅಥವಾ ಪಾತ್ರೆಗೆ ಸೇರಿಸ್ಬಿಟ್ಟು ಗ್ಯಾಸ್ ಫ್ಲೇಮ್ನ ಆನ್ ಮಾಡಿಕೊಂಡು ಈ ಥರ ಕೈ ಆಡಿಸ್ತಾನೆ ಇರಬೇಕು. ಈಗ ಬಿಸಿ ಆಗ್ತಾ ಆಗ್ತಾ ನೋಡ್ತಿರ್ಬೋದು, ಸ್ವಲ್ಪ ಸ್ವಲ್ಪ ಗಂಟುಗಳು ಕಾಣಿಸ್ತಾ ಇದೆ. ಇದು ಪೂರ್ತಿ ರೆಸಿಪಿ ಮುಗಿಯೋವರೆಗೂ ಕೂಡ ಈ ಥರ ಕೈ ಆಡಿಸ್ತಾನೆ ಇರಬೇಕು, ಇಲ್ಲ ಅಂದರೆ ಮಧ್ಯ ಮಧ್ಯದಲ್ಲಿ ಗಂಟುಗಳಾಗೋ ಚಾನ್ಸಸ್ ಇರುತ್ತೆ, ಹಾಗೆ ತಳ ಹೊತ್ತೋ ಚಾನ್ಸಸ್ ಇರುತ್ತೆ. ಈ ರೆಸಿಪಿ ಮಾಡ್ಕೊಳ್ಲಿಕ್ಕೆ ಸ್ವಲ್ಪ ಪೇಷನ್ಸ್ ಬೇಕು, ಹಾಗೆ ಸ್ವಲ್ಪ ಶಕ್ತಿನೂ ಬೇಕು. ಆದರೆ ಖಂಡಿತವಾಗ್ಲೂ ಕಷ್ಟ ಅಂತೂ ಅಲ್ಲ. ಹೀಗೆ ಕೈ ಆಡಿಸ್ತಾನೆ ಇರಬೇಕು. ಸುಮಾರು ಒಂದು 20 ನಿಮಿಷ ಆದರೂ ಬೇಕು ಇದು ಬೇಯಲಿಕ್ಕೆ. ಈಗ ಬೆಂದಿದ್ದೀನೋ ಇಲ್ವೋ ಚೆಕ್ ಮಾಡಲಿಕ್ಕೋಸ್ಕರ ನಾನಿಲ್ಲಿ ಒಂದು ಪ್ಲೇಟ್ಗೆ ಸ್ವಲ್ಪ ತಣ್ಣೀರನ್ನ ಸೇರಿಸ್ಕೊಂಡಿದ್ದೀನಿ, ಹಾಗೆ ಬೇಯಿಸಿರೋ ಅಂತಹ ರಾಗಿನ ಸೇರಿಸ್ಕೊಂಡಿದ್ದೀನಿ. ಈಗ ನೋಡ್ತಿರ್ಬೋದು, ಪ್ಲೇಟಿಗೆ ಅದು ಅಂಟಿಲ್ಲ ಅಂದರೆ ಚೆನ್ನಾಗಿ ಬೆಂದಿದೆ ಅಂತ. ಚೆನ್ನಾಗಿ ಬೆಂದಾದಮೇಲೆ ಬೆಲ್ಲ ಸೇರಿಸ್ಕೋಬೇಕಾಗತ್ತೆ. ನಾನಿಲ್ಲಿ ಸುಮಾರು 1/4 ಲೋಟದಷ್ಟು ಬೆಲ್ಲನ ಸೇರಿಸ್ಕೊಂಡಿದ್ದೀನಿ, ಹಾಗೆ ಅದ್ರ ಜೊತೆ ಒಂದು ಸ್ವಲ್ಪ ಉಪ್ಪನ್ನು ಸೇರಿಸಿದ್ದೀನಿ. ಉಪ್ಪನ್ನು ಸೇರಿಸೋದ್ರಿಂದ ಸ್ವೀಟ್ನೆಸ್ ಎನ್ಹಾನ್ಸ್ ಆಗುತ್ತೆ, ಹಾಗೆ ಬೆಲ್ಲದ ಪ್ರಮಾಣ ಹೆಚ್ಚು ಕಡಿಮೆ ಸೇರಿಸ್ಕೋಬೋದು. ನಿಮಗೆ ಸ್ವೀಟ್ ಎಷ್ಟು ಬೇಕಾಗುತ್ತೆ ನೋಡಿಕೊಂಡು ಸೇರಿಸ್ಕೊಳ್ಳಿ. ಬೆಲ್ಲ ಹಾಕಿದ್ಮೇಲೂ ಕೂಡ ಚೆನ್ನಾಗಿ ಕೈ ಆಡ್ತಾನೆ ಇರಬೇಕು. ಬೇಗ ತಳ ಹೊತ್ತು ಬಿಡುತ್ತೆ, ಯಾವುದೇ ಕಾರಣಕ್ಕೂ ಇದು ತಳ ಹೊತ್ತಬಾರ್ದು. ಹಾಗಾಗಿ ಚೆನ್ನಾಗಿ ಕೈ ಆಡ್ತಾನೆ ಇರಬೇಕಾಗತ್ತೆ. ನಾನಿಲ್ಲಿ 1 ಲೋಟದಷ್ಟು ರಾಗಿಗೆ ಸುಮಾರು ಒಂದು 8 ಲೋಟದಷ್ಟು ನೀರನ್ನ ಬಳಕೆ ಮಾಡ್ಕೊಂಡಿದ್ದೀನಿ. ಕೆಲವೊಬ್ಬರು ಈ ರೆಸಿಪಿ ಮಾಡ್ಕೊಳ್ಲಿಕ್ಕೆ ತೆಂಗಿನಕಾಯಿ ಹಾಲನ್ನು ಸೇರಿಸ್ತಾರೆ, ಆದರೆ ನಮ್ಮ ಮನೆಗಳಲ್ಲಿ ಸೇರಿಸಲ್ಲ, ಹಾಗಾಗಿ ನಾನು ಕೂಡ ಇಲ್ಲಿ ಬಳಕೆ ಮಾಡಿಲ್ಲ. ಬೆಲ್ಲ ಹಾಕಿದ್ಮೇಲೂ ಕೂಡ ಸುಮಾರು ಒಂದು 10ರಿಂದ 15 ನಿಮಿಷ ಚೆನ್ನಾಗಿ ಕುದಿಬೇಕಾಗತ್ತೆ. ಫ್ಲೇಮ್ ಪೂರ್ತಿಯಾಗಿ ಮೀಡಿಯಮಲ್ಲೇ ಇರಬೇಕಾಗತ್ತೆ ರೆಸಿಪಿ ಮುಗಿಯೋವರೆಗೂ ಕೂಡ. ಬೆಲ್ಲ ಹಾಕಿದ್ಮೇಲೆ ಬೆಂದಿದ್ದೀನೋ ಇಲ್ವೋ ಚೆಕ್ ಮಾಡೋಕ್ಕೋಸ್ಕರ ನಾನು ಮತ್ತೊಂದು ಸಲ ಪ್ಲೇಟಲ್ಲಿ ನೀರು ಹಾಕಿಬಿಟ್ಟು ನೋಡ್ಕೊಳ್ತಾ ಇದ್ದೀನಿ, ಬೆಂದಿದೆ. ಹಾಗಾಗಿ ಕೊನೆಯಲ್ಲಿ 1 ಚಮಚದಷ್ಟು ಏಲಕ್ಕಿ ಶುಂಠಿ ಪುಡಿನ ಸೇರಿಸ್ಕೊಳ್ತಾ ಇದ್ದೀನಿ. ಇದು ಬೆಂದಿದ್ದೀನೋ ಇಲ್ವೋ ಚೆಕ್ ಮಾಡಲಿಕ್ಕೆ ಇನ್ನೂ ಒಂದು ಮೆಥಡ್ ಇದೆ, ಅದನ್ನು ಕೂಡ ಹೇಳ್ಕೊಡ್ತೀನಿ. ಏನಂದರೆ ಒಂದು ಸ್ಪೂನಿಂದ ಈ ಥರ ತಗೊಂಡು ಸ್ವಲ್ಪ ಕೆಳಗಡೆ ಹಾಕಿದಾಗ ಪೂರ್ತಿಯಾಗಿ ಒಳಗಡೆ ಹೋಯ್ತು ಅಂದರೆ ಅದು ಇನ್ನೂ ಬೆಂದಿಲ್ಲ ಅಂತ. ಈಗ ನೋಡ್ತಿರ್ಬೋದು, ಸ್ವಲ್ಪ ಶೇಪ್ ಬರ್ತಾ ಇದೆ, ಹಾಗೆ ನರ್ಗೆ ಥರ ಅನಿಸ್ತಾ ಇದೆ. ಈ ಥರ ಬಂದರೆ ಬೆಂದಿದೆ ಅಂತ. ಈಗ ಇದು ಚೆನ್ನಾಗಿ ಬೆಂದಿದೆ. ಇದನ್ನು ಒಂದು ದೊಡ್ಡ ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಪ್ಲೇಟಿಗೆ ಸ್ವಲ್ಪ ಎಣ್ಣೆ ಸವರಿಟ್ಟಿದ್ದೆ. ಬೆಂದಿರುವಂತಹ ರಾಗಿ ಹಾಲನ್ನು ದೊಡ್ಡ ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಇಟ್ಕೊಳ್ತಾ ಇದ್ದೀನಿ. ಹಾಗೆ ಇನ್ನೂ ಮಿಕ್ಕಿದೆ, ಹಾಗಾಗಿ ಇನ್ನೊಂದು ಬಾಕ್ಸ್ಗೂ ಕೂಡ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ. ನಾವಿಲ್ಲಿ ಬಳಕೆ ಮಾಡುವಂತಹ ಬೆಲ್ಲನೂ ಕೂಡ ಮುಖ್ಯ ಆಗುತ್ತೆ. ಆದಷ್ಟು ಬೆಳ್ಳಗಿರೋಂತಹ ಬೆಲ್ಲನ ಸೆಲೆಕ್ಟ್ ಮಾಡ್ಕೊಳ್ಳಿ. ಹಾಗೆಯೇ ಬೆಲ್ಲದಲ್ಲಿ ಕಸರಿದೆ ಅನ್ಸರೆ ಸ್ವಲ್ಪ ಕರಗಿಸಿ ಸೋಸಿ ಕೂಡ ಬಳಸ್ಕೋಬೋದು. ನಾನಿಲ್ಲಿ ಒಂದು ದೊಡ್ಡ ಪ್ಲೇಟು ಹಾಗೆ ಒಂದು ಬಾಕ್ಸ್ಗೆ ಟ್ರಾನ್ಸ್ಫರ್ ಮಾಡ್ಕೊಂಡು ಉಳಿದಿರೋ ಅಂಥದ್ದನ್ನು ಒಂದು ಚಿಕ್ಕ ಪ್ಲೇಟ್ಗೆ ತಗೊಳ್ತಾ ಇದ್ದೀನಿ. ಇದು ಸ್ವಲ್ಪ ಗಂಟಾಗಿರುತ್ತಲ್ವ, ಹಾಗಾಗಿ ಅದನ್ನು ಬೇರೆ ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡೆ. ಈಗ ನೋಡ್ತಿರ್ಬೋದು, ಕಡಾಯಲ್ಲಿ ಸ್ವಲ್ಪನೂ ಕೂಡ ತಳ ಹೊತ್ತಿಲ್ಲ. ಇನ್ನೊಂದು ಟಿಪ್ ಏನಂದರೆ, ನೀವು ಯಾವ ಪಾತ್ರೆಯಲ್ಲಿ ಕೆಲಸ ಮಾಡ್ಕೊಳ್ತೀರಲ್ವ ಆ ಪಾತ್ರೆಗೆ ಚೆನ್ನಾಗಿ ಎಣ್ಣೆ ಸವರ್ಕೊಳ್ಳಿ, ಆಗ ತಳ ಅಂಟೋದಿಲ್ಲ.
ಇದು ಪೂರ್ತಿಯಾಗಿ ತಣ್ಣಗಾಗಬೇಕು, ಅಷ್ಟರಲ್ಲಿ ಚೆನ್ನಾಗಿ ಸೆಟ್ ಆಗುತ್ತೆ. ಒಂದು 5 ನಿಮಿಷ ಆದಮೇಲೆ ನಾನು ಇದ್ರ ಮೇಲ್ಗಡೆ ಸ್ವಲ್ಪ ಗಸಗಸೆ ಹಾಗೆ ಒಣಗಿರೋ ಕೊಬ್ಬರಿನ ಸೇರಿಸ್ಕೊಳ್ತಾ ಇದ್ದೀನಿ. ನನಗೆ ಯೂಶ್ವಲಿ ಒಣ ಕೊಬ್ಬರಿ ಹಾಗೆ ಗಸಗಸೆ ಎಲ್ಲ ಮೇಲ್ಗಡೆ ಹಾಕಿದ್ರೆ ಅಷ್ಟು ಇಷ್ಟ ಆಗೋದಿಲ್ಲ. ಇದು ತಿನ್ನುವಾಗ ಹಾಗೆ ಬಾಯಲ್ಲಿ ಜಾರ್ಕೊಂಡು ಹೋಗಬೇಕು, ಆ ಥರ ತಿಂದ್ರೇ ನನಗೆ ಸಮಾಧಾನ. ಹಾಗಾಗಿ ನಾನು ಪೂರ್ತಿಯಾಗಿ ಹಾಕಿಲ್ಲ, ಸೈಡಲ್ಲಿ ಮಾತ್ರ ನಿಮಗೆ ತೋರಿಸ್ಲಿಕ್ಕೆ ಸ್ವಲ್ಪ ಭಾಗಕ್ಕೆ ಮಾತ್ರ ಸೇರಿಸ್ಕೊಂಡಿದ್ದೀನಿ. ಈಗ ಪೂರ್ತಿಯಾಗಿ ಸೆಟ್ ಆಗಿದೆ, ನೋಡ್ತಾ ಇರ್ಬೋದು. ನೀವು ಬೆಳಗ್ಗೆ ತಿನ್ನಬೇಕು ಅಂದರೆ ಹಿಂದಿನ ದಿನ ರಾತ್ರಿಯೇ ಈ ರೆಸಿಪಿನ ಮಾಡಿಟ್ಟಿರಬೇಕು. ನಾನು ಕೂಡ ಇದನ್ನು ನೈಟೇ ರೆಡಿ ಮಾಡಿಟ್ಟಿದ್ದೆ. ಈಗ ಬೆಳಗ್ಗೆ ಆಗಿದೆ, ಕಟ್ ಮಾಡ್ಕೊಳ್ತಾ ಇದ್ದೀನಿ. ಅಥವಾ ಓವರ್ ನೈಟ್ ಎಲ್ಲ ಬಿಡೋ ಅಷ್ಟು ಟೈಮ್ ಇಲ್ಲ ಅಂದರೆ ಒಂದು 2 ಅವರ್ ಆದ್ರೂ ಇದು ಸೆಟ್ ಆಗಬೇಕಾಗತ್ತೆ, ಚೆನ್ನಾಗಿರುತ್ತೆ. ಇದನ್ನು ಫ್ರಿಜ್ಜಲ್ಲಿ ಸ್ಟೋರ್ ಮಾಡ್ಕೊಂಡು 2 to 3 ಡೇಸ್ ತನಕ ಕೂಡ ಇಟ್ಕೊಂಡು ತಿನ್ಬೋದು. ನಾನಿಲ್ಲಿ ಕಟ್ ಮಾಡ್ಲಿಕ್ಕೆ ಬಳಸಿರೋ ಅಂಥ ಚಾಕುಗೆ ಯಾವುದೇ ಥರ ಎಣ್ಣೆ ಆಗಲಿ ತುಪ್ಪ ಆಗಲಿ ಸವರಿಲ್ಲ. ಆದರೂ ಕೂಡ ನೋಡ್ತಿರ್ಬೋದು ಎಷ್ಟು ಸುಲಭವಾಗಿ ಬರ್ತಾ ಇದೆ, ಸ್ವಲ್ಪನೂ ಕೂಡ ಚಾಕುಗೆ ಅಂಟುತ್ತಿಲ್ಲ. ಹಾಗೆ ತೆಗೆಯೋದು ಕೂಡ ಸುಲಭವಾಗಿ ತಕ್ಕೋಬೋದು. ಯಾವುದಾದ್ರೂ ಒಂದು ಸೈಡಿನ ಪೀಸ್ನ ತೆಗೆದ್ರೆ ಇನ್ನು ಮಿಕ್ಕಿದ ಪೀಸ್ಗಳನ್ನೆಲ್ಲ ಆರಾಮಾಗಿ ತಕ್ಕೋಬೋದು. ನಾನು ರಾಗಿನ ನೆನೆಸುವಾಗ ಗೋಧಿ ಹಾಗೆ ಅಕ್ಕಿನ ಹಾಕಿದ್ನಲ್ವ, ಅದು ಕಂಪಲ್ಸರಿ ಅಲ್ಲ. ಆದರೆ ಗೋಧಿ ಹಾಕೋದ್ರಿಂದ ಸ್ವಲ್ಪ ಜಿಗಿ ಇರುತ್ತೆ. ಹಾಗೆ ಕೆಲವೊಮ್ಮೆ ರಾಗಿ ಕಪ್ಪಿದ್ರೆ ಕೀಲ್ಸ ಕೂಡ ಕಪ್ಪಾಗ್ಬಿಡುತ್ತಲ್ವ, ಹಾಗಾಗಿ ಸ್ವಲ್ಪ ಅಕ್ಕಿ ಸೇರಿಸೋದ್ರಿಂದ ಕೀಲ್ಸ ತುಂಬ ಕಪ್ಪಾಗೋದಿಲ್ಲ. ನೋಡಲಿಕ್ಕೂ ಕೂಡ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ನೋಡ್ಲಿಕ್ಕೆ ಒಳ್ಳೆ ಜೆಲ್ಲಿ ಥರ ಸೆಟ್ಟಾಗಿರುತ್ತೆ. ತಿನ್ನುವಾಗೂ ಕೂಡ ಹಾಗೆ ಬಾಯಲ್ಲಿ ಜಾರ್ಕೊಂಡು ಹೋಗುತ್ತೆ. ಇದನ್ನು ಹಾಗೆ ಕೂಡ ತಿನ್ಬೋದು, ಆದರೆ ನಾವು ಯೂಶ್ವಲಿ ತುಪ್ಪದಲ್ಲಿ ತಿಂತೀವಿ. ಹಾಗಾಗಿ ರೆಸಿಪಿ ಮಾಡ್ಕೊಳ್ಳುವಾಗ ತುಪ್ಪನ ಬಳಸಿರೋದಿಲ್ಲ. ಸರ್ವ್ ಮಾಡುವಾಗ ಧಾರಾಳವಾಗಿ ತುಪ್ಪ ಹಾಕ್ಕೊಂಡು ಸರ್ವ್ ಮಾಡಿ, ತುಂಬಾ ರುಚಿಯಾಗಿರುತ್ತೆ. ನಿಮಗೆ ಈ ಕೀಲ್ಸದ ರೆಸಿಪಿ ಹೇಗನ್ನಿಸ್ತು, ಹಾಗೆ ನಿಮ್ಮ ಕಡೆ ಈ ರೆಸಿಪಿಗೆ ಏನಂತಾರೆ ಅಂತ ಕಮೆಂಟಲ್ಲಿ ತಿಳಿಸಿ. ರೆಸಿಪಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.